ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಇದೇ ಮೊದಲನೇ ಬಾರಿ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ನನ್ನ ಚಾನಲ್ದು. ಇನ್ನು ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು ಅಂತ ಹೇಳ್ತೀನಿ. ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡಲು ಸ್ಟಾರ್ಟ್ ಮಾಡಿ. ಅಲ್ಲಿ ಇನ್ನೂ ಏನು ನಾನು ಅಪ್ಡೇಟ್ಸ್ ಹಾಕಿಲ್ಲ, ಬಟ್ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅಪ್ಡೇಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಶಾರ್ಟ್ ರೀಲ್ಸ್ ವಿಚ್ ಆರ್ ವೆರಿ ಇನ್ಫಾರ್ಮೇಟಿವ್ ಅಬೌಟ್ ಅಸ್ಟ್ರಾಲಜಿ, ಈ ಥರ ರೀಲ್ಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ. ಇವತ್ತು ನಾನು 2024ರಲ್ಲಿ ಯಾವ ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೇ 1, 2024ರಂದು ಬೃಹಸ್ಪತಿ ಗುರುದೇವ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಹೋಗುತ್ತಾನೆ. ಇದರಿಂದ ಕೆಲವು ರಾಶಿಗಳಿಗೆ ಗುರುಬಲ ದೊರೆಯುತ್ತದೆ, ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಕಳೆಯುತ್ತದೆ. ಸಾಮಾನ್ಯವಾಗಿ ಚಂದ್ರನಿಂದ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದಾಗ ನಮಗೆ ಗುರುಬಲ ಇರುತ್ತದೆ ಅಂತ ಹೇಳ್ತೀವಿ. ಇನ್ನು ಗುರುಬಲ ಏನಕ್ಕೆ ಅವಶ್ಯಕತೆ ಅಂತ ಅಂದರೆ, ಬೃಹಸ್ಪತಿ ಗುರುದೇವ ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ. 1300 ಭೂಮಿಯನ್ನು ಹಾಕಿದರೆ ಒಂದು ಗುರುದೇವ ಅಂದರೆ ಒಂದು ಗುರುಗ್ರಹ ಫಾರ್ಮ್ ಆಗುತ್ತೆ. ಆಸ್ಟ್ರೋನಾಮಿಕಲಿ ಸ್ಪೀಕಿಂಗ್ ಕೂಡ ನಮ್ಮ ಪ್ಲಾನೆಟರಿ ಸಿಸ್ಟಮ್ಗೆ, ಎಸ್ಪೆಷಲಿ ಅರ್ತ್ಗೆ ಗುರು ಅಂದರೆ ಜುಪಿಟರ್ ಪ್ಲಾನೆಟ್ ಇಂದ ತುಂಬ ಉಪಯೋಗಗಳಿದೆ. ಎಕ್ಸಾಂಪಲ್ ಏನು ಅಂತಂದರೆ, ಆಸ್ಟರಾಯ್ಡ್ಸ್ನ ಇದರ ಹೆವಿ ಗ್ರಾವಿಟೇಷನಲ್ ಪುಲ್ಲಿಂದ ಅಟ್ರಾಕ್ಟ್ ಮಾಡಿಕೊಂಡು ಅರ್ಥನ್ನ ಅಂದರೆ ಭೂಮಿಯನ್ನ ಧೂಮಕೇತುಗಳಿಂದ ಕಾಪಾಡೋದೇ ಗುರುದೇವ ಅಂದರೆ ಜುಪಿಟರ್ ಪ್ಲಾನೆಟ್ ಜುಪಿಟರ್ ಅಥವಾ ಗುರು ಇಲ್ಲದೆ ಇದ್ದಿದ್ದರೆ ಆಸ್ಟರಾಯ್ಡ್ ಬೆಲ್ಟ್ ಇಂದ ಬರೋ ಎಲ್ಲ ಆಸ್ಟರಾಯ್ಡ್ಸ್ ಅಂದರೆ ಧೂಮಕೇತುಗಳು ಅರ್ಥಗೆ ಡಿಕ್ಕಿ ಹೊಡೆದು ಇಷ್ಟೊತ್ತಿಗೆ ಅರ್ತ್ ಅಂದರೆ ಭೂಮಿ ಅವಶೇಷ ಕೂಡ ಉಳಿತಾ ಇರಲಿಲ್ಲ. ಆದ್ರಿಂದ ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ಆಸ್ಟ್ರಾನಮಿಕಲಿ ಕೂಡ ಜುಪಿಟರ್ ಅಂದರೆ ಗುರುವಿನ ಉಪಯೋಗ ತುಂಬ ಇದ್ದಾವೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಗುರುದೇವ ಗುರುಗ್ರಹ ಸೌರಮಂಡಲದ ದೇವಗುರು ಅಂತ ನಾವು ಕರಿತೀವಿ. ದೇವಗುರುವಿನ ಆಶೀರ್ವಾದ ಸಕಲ ಜೀವಗಳಿಗೂ ಬೇಕಾಗುತ್ತೆ. ಮತ್ತು ಸೌರಮಂಡಲದಲ್ಲಿರುವ ಎರಡೇ ಗ್ರಹಗಳು ಸಮನಾಗಿ ವರ್ತಿಸ್ತವೆ. ಅದು ಯಾವುದು ಅಂತಂದ್ರೆ, ಒಂದು ಗುರು, ಇನ್ನೊಂದು ಶನಿ. ಗುರುದೇವನ ಪರ್ಸನಾಲಿಟಿ ಯಾವ ತರ ಅಂತಂದ್ರೆ, ಅವನು ಶತ್ರು ರಾಶಿಯವರಿಗಾಗ್ಲಿ ಮಿತ್ರ ರಾಶಿಯವರಿಗಾಗ್ಲಿ ಕೆಟ್ಟದ್ದನ್ನು ಮಾಡಲ್ಲ, ಒಳ್ಳೆಯದನ್ನು ಮಾಡ್ತಾನೆ ಗುರುಬಲ ಇದ್ರೆ. ಗುರುಬಲ ಇಲ್ಲ ಅಂತಂದ್ರೆ ತಟಸ್ಥನಾಗ್ಬಿಡ್ತಾನೆ, ಯಾವುದೇ ರೀತಿ ನೆಗೆಟಿವ್ಸ್ನ ಮಾಡಲ್ಲ. ಅವನು ಎಲ್ಲ ರಾಶಿಯವರಿಗೂ ಸಮನಾಗಿ ಮಾಡ್ತಾನೆ. ಇದೇ ರೀತಿ ಬಿಹೇವಿಯರ್ ಎಲ್ಲ ರಾಶಿಯವರಿಗೂ ಇರ್ತದೆ. ಅವರಿಗೆ ಶತ್ರು ರಾಶಿಯೂ ಇದೆ, ಮಿತ್ರ ರಾಶಿಯೂ ಇದೆ. ಮಿತ್ರ ರಾಶಿಗೆ ಹೆಚ್ಚು ಫಲ ಕೊಡೋದು, ಶತ್ರು ರಾಶಿಗೆ ಕಮ್ಮಿ ಫಲ ಕೊಡೋದು ಇದು ಮಾಡೋದಿಲ್ಲ. ಆದರೆ ಕೆಲವು ಕೆಟ್ಟ ಗ್ರಹಗಳ ಕಾಂಬಿನೇಷನ್ ಇಂದ, ಸಂಯೋಗದಿಂದ, ಈಗ ಗುರು ಜೊತೆ ಕಳೆದ ವರ್ಷ ಗುರುವಿನ ಜೊತೆ ರಾಹು ಇತ್ತು, ಗುರು ಚಂಡಾಳ ದೋಷ ಅಂತ ಕರಿತೀವಿ ಅದನ್ನು ನಾವು. ಅದಕ್ಕೆ ರೆಮಿಡಿನೇ ಇಲ್ಲ. ರಾಹು ಮೊದಲೇ ಡಾಪಲ್ ಗ್ಯಾಂಗರ್, ಇಂಪೋಸ್ಟರ್, ಇನ್ನೊಬ್ಬರನ್ನು ವ್ಯಕ್ತಿತ್ವನ್ನೇ ಅದನ್ನೇ ರಿಪೀಟ್ ಮಾಡಿ ಅವರಂತೆ ನಟಿಸಿ ಮೋಸ ಮಾಡುವಂಥವನು. ಗುರುವಿನ ಸಲಹೆಯನ್ನೇ ಪಡಿತಿದ್ದೀರಾ ಅಂತ ಜನಕ್ಕೆ ತೋರಿಸಿ ಅವರನ್ನ ತೊಂದರೆಗೀಡು ಮಾಡಿರೋದು ರಾಹು. ರಾಹು ಮಾಡುವ ಎಲ್ಲ ತೊಂದರೆಗಳು ಕೂಡ ಒಬ್ಬ ವ್ಯಕ್ತಿಯ ಕರ್ಮಾನುಸಾರ ಇರುತ್ತೆ. ಇನ್ನು ಗುರು ಆದಮೇಲೆ ಶನಿ ಕೂಡ, ಅವನು ಕೂಡ ಶತ್ರುವಿಗಾಗಲಿ ಮಿತ್ರನಿಗಾಗಲಿ ನ್ಯಾಯಮತ್ತವಾದ ತೀರ್ಪನ್ನೇ ಕೊಡ್ತಾನೆ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಪ್ರತಿಫಲಗಳು ಸಿಗುತ್ತೆ. ಕೆಟ್ಟ ಕೆಲಸ ಮಾಡಿದ್ದೀರಾ, ಕೆಟ್ಟ ಪ್ರತಿಫಲಗಳೇ ಸಿಗುತ್ತೆ. ಇನ್ನು ಗುರುಬಲ ದೊರೆತರೆ ಸಕಲ ಕಾರ್ಯಗಳಲ್ಲಿ ಜಯ, ಸಕಲ ಕಾರ್ಯಗಳಲ್ಲಿ ಅದೃಷ್ಟದ ಜೀವನ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮದುವೆಯಾಗುವ ಯೋಗ, ಮದುವೆಯಾಗಿ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮಕ್ಕಳನ್ನು ಪಡೆಯುವ ಯೋಗ, ಮತ್ತು ತಂದೆ ತಾಯಿಯರು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಂದ್ರೆ ಕನ್ಯಾದಾನ ಮಾಡಿಕೊಡುವ ಯೋಗ, ಇವನ್ನೆಲ್ಲವನ್ನು ಕಲ್ಪಿಸೋದು ಗುರು. ಅದಕ್ಕೆ ಗುರುಬಲ ಅತಿ ಮುಖ್ಯವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟ್ರಾನ್ಸಿಟ್ ಅಂದ್ರೆ ಗ್ರಹಚಾರ ಮಾಡುವಲ್ಲಿ ಜಾಸ್ತಿ ಸಮಯ ತಗೊಳ್ಳೋದು ಅಂದ್ರೆ, ಮೊದಲಿಗೆ ಅದು ಶನಿ 2.5 ವರ್ಷ, ಎರಡನೆಯದು ರಾಹು ಮತ್ತೆ ಕೇತುಗಳು. ಕಲಿಯುಗದಲ್ಲಿ ರಾಹು ಮತ್ತೆ ಕೇತು ಇಂಪಾರ್ಟೆನ್ಸ್ ತುಂಬಾ ಬರ್ತಿದೆ. ಯಾಕೆ ಅಂತಂದ್ರೆ ಇಲ್ಲಿ ಪಾಪ ಪುಣ್ಯಗಳ ಲೆಕ್ಕ ತುಂಬಾ ಆಗ್ಬೇಕಾಗಿರೋ ಕಾರಣ ಕಲಿಯುಗದ ಮೊದಲು ಶನಿ ಮತ್ತು ಗುರು ಎರಡನ್ನೇ ನೋಡ್ತಿದ್ದು. ರಾಹುಕೇತು 18 ತಿಂಗಳು ತಗೊಳ್ತಾರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಗೋಚಾರ ಮಾಡಕ್ಕೆ. ಗುರು 1 ವರ್ಷ ತಗೊಳ್ತಾನೆ. ಸೊ ಮೆಜಾರಿಟಿ ಆಫ್ ದ ಪೀಪಲ್ ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಗುರುಬಲ, ಶನಿ ಬಲ ಮತ್ತು ರಾಹುಕೇತುವಿನ ಬಲ.
ಇನ್ನು ಗುರು ತಾನಿರುವ ಸ್ಥಾನದಿಂದ 5, 7 ಮತ್ತು 9ನೇ ಮನೆಗಳಿಗೆ ದೃಷ್ಟಿ ಆಗ್ತಾನೆ. ಈ ದೃಷ್ಟಿಗಳು ಆಸ್ಪೆಕ್ಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಭಿವೃದ್ಧಿ ಈ ಮನೆಗಳಲ್ಲಿ ತುಂಬಾ ಹೆಚ್ಚು ಸಾಧ್ಯ ಇರುತ್ತೆ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಯಾವ ರಾಶಿಗಳಿಗೆ 2024 ಮೇ 1ನೇ ತಾರೀಕಿನಿಂದ ಗುರುಬಲ ಇದೆ ಅಂತ ತಿಳ್ಕೊಳ್ಳೋ ಸಮಯ. ಗುರುಬಲ ಬಂದರೂ ಕೂಡ ಕೆಲವು ರಾಶಿಗಳಿಗೆ ಶನಿ ಬಲ ಇರೋದಿಲ್ಲ, ರಾಹುಕೇತುಗಳ ಬಲ ಇರೋದಿಲ್ಲ. ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಬೆಟರ್ ರಿಸಲ್ಟ್ ಸಿಗುತ್ತೆ. ಹಂಗನ್ಬಿಟ್ಟು ನೀವು ಗುರುಬಲ ಬಂತು ಅಂದಿದ ತಕ್ಷಣ ನಿಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ ಅಂತ ಅಲ್ಲ, ಸ್ವಲ್ಪ ಬೆನಿಫಿಟ್ಸ್ ಇದೆ. ಮತ್ತು ಇನ್ನೊಂದೇನು ಎಫೆಕ್ಟ್ ಇದೆ ಅಂತಂದ್ರೆ, ಗ್ರಹಚಾರಗಳನ್ನು ಬಿಟ್ಟು ನಿಮ್ಮ ಜನ್ಮ ಜಾತಕದಲ್ಲೂ ಗುರು ಒಳ್ಳೆಯ ಮನೆಯ ಅಧಿಪತಿ ಆಗಿರಬೇಕು. ಮಾರಕ ಸ್ಥಾನದ ಅಧಿಪತಿ ಆಗಿದ್ರೆ ಆಗ್ಲೂ ಸ್ವಲ್ಪ ತೊಂದರೆ ಆಗೋದುಂಟು. ಸೊ ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಅದರಂತೆ ಗುರುಬಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಗುರುಬಲವನ್ನು ಪಡೆಯುತ್ತಿರುವ 2ನೇ ರಾಶಿ ಯಾವುದು ಅಂತಂದ್ರೆ ಅದು ಮಕರ ರಾಶಿ. ಮಕರ ರಾಶಿಗೆ 5ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ. 5ನೇ ಮನೆಯನ್ನು ನಾವು ಸಾಮಾನ್ಯವಾಗಿ ಪುತ್ರಸ್ಥಾನ ಅಂತ ಕರಿತೀವಿ, ಜೊತೆಯಲ್ಲಿ ಹೌಸ್ ಆಫ್ ಕ್ರಿಯೇಟಿವಿಟಿ ಅಂತ ಕರಿತೀವಿ, ಹೌಸ್ ಆಫ್ ಪ್ರೈಮರಿ ಎಜುಕೇಶನ್ ಅಂತ ಕರಿತೀವಿ. ಯಾರಾದರೂ ಪ್ರೈಮರಿ ಎಜುಕೇಶನ್ ಮಾಡ್ತಿರೋ ಹುಡುಗರಿದ್ರೆ ಈಗ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುವಂತ ಚಾನ್ಸಸ್ಸು. ನಿಮಗೆ ಹಾಕಿದ ಎಫರ್ಟ್ಸಿಗೆ 100ಕ್ಕೆ 100ರಷ್ಟು ಪ್ರತಿಫಲ ದೊರೆಯುವಂತ ಟೈಮು. ಸೊ ಎಫರ್ಟ್ಸ್ ಹಾಕೋದನ್ನ ಕಂಟಿನ್ಯೂ ಮಾಡಿ. ನೀವು ಸ್ವಲ್ಪ ಓದಿದ್ರು ಅದು ತುಂಬಾ ನೆನಪಲ್ಲಿದ್ದು ನೀವು ಫೋಕಸ್ ಇಲ್ಲದೆ ಮರ್ತೋಗ್ತಿದ್ರೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಎಲ್ಲ ಓದಿರ್ತಾರೆ, ಎಕ್ಸಾಮ್ ಕೂತ್ಕೊಂಡಾಗ ಮರ್ತೋಗುತ್ತೆ, ಅಂಥದ್ದೆಲ್ಲ ಅವಾಯ್ಡ್ ಆಗುತ್ತೆ ಸ್ವಲ್ಪ. ಈಗ ಗುರುಬಲ ದೊರೆಯೋದ್ರಿಂದ ನಿಮ್ಮ ಪ್ರೈಮರಿ ಎಜುಕೇಶನ್ ಬೆಟರ್ ಆಗುತ್ತೆ. ಅದರ ಜೊತೆಗೆ ಹೌಸ್ ಆಫ್ ಕ್ರಿಯೇಟಿವಿಟಿ ಅಂತ ಹೇಳಿದೆ, ಫ್ಯಾಷನ್ ಡಿಸೈನರ್ಸು, ಇಂಟೀರಿಯರ್ ಆರ್ಕಿಟೆಕ್ಟ್ಸು, ಸಿವಿಲ್ ಇಂಜಿನಿಯರ್ಸು, ಯಾರು ಒಂದು ವಸ್ತುನ ಇಂಪ್ರೂವ್ ಮಾಡ್ತಾರಲ್ಲ ಅಂತ ಬಿಸ್ನೆಸ್ ಅಲ್ಲಿ ಇದ್ರೆ, ಅಂತ ಫೀಲ್ಡ್ ನಲ್ಲಿ ಇದ್ರೆ ತುಂಬಾ ಒಳ್ಳೆ ಬಿಸ್ನೆಸ್ ಆಗುತ್ತೆ, ತುಂಬಾ ಒಳ್ಳೆ ಪ್ರಾಫಿಟ್ ಸಿಗುತ್ತೆ, ತುಂಬಾ ಒಳ್ಳೆ ಫೇಮ್ ಸಿಗುತ್ತೆ, ರೆಕಗ್ನೈಸ್ ಆಗ್ತೀರಿ ಜಗತ್ನಲ್ಲಿ. ಇನ್ನು ಪುತ್ರಸ್ಥಾನ ಅಂತಾನು ಹೇಳಿದ್ದ ಕಾರಣ ಯಾರಾದ್ರೂ ತುಂಬಾ ದಿನಗಳಿಂದ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಮಕ್ಕಳು ಆಗಿಲ್ಲ, ಮಿಸ್ಕ್ಯಾರೇಜಸ್ ಆಗ್ತಿದೆ, ಅಬಾರ್ಷನ್ ಆಗ್ತಿದೆ ಅಂತ ಇದ್ರೆ ಈಗ ತುಂಬಾ ಒಳ್ಳೆ ಚಾನ್ಸಸ್ ಇರುತ್ತೆ. ಅದು ಎಸ್ಪೆಷಲಿ ನಿಮ್ಮ ಜನ್ಮ ಜಾತಕದಲ್ಲಿ ಕೇತು ಏನಾದ್ರು 5ನೇ ಮನೆ, ರಾಹು ಏನಾದ್ರು 5ನೇ ಮನೆ ಇಲ್ಲ ದೃಷ್ಟಿ ಆಗ್ತಿದ್ರೆ, ಇಂಥ ಸಮಸ್ಯೆಗಳೇನಾದ್ರೂ ಇದ್ರೆ ದಯವಿಟ್ಟು ಅದನ್ನ ಪರಿಹಾರ ಮಾಡಿಸ್ಕೊಂಡು ನಂತರ ಪ್ರಯತ್ನ ಪಡಿ. ಯಾಕೆ ಅಂತಂದ್ರೆ ಸುಮ್ಮನೆ ನೀವು ಸಮಸ್ಯೆ ಏನು ಅಂತ ಗೊತ್ತಾಗದೆ ಇದರ ರೂಟ್ ಕಾಸ್ ನ ನೀವು ತಿಳ್ಕೊಳ್ದೆ ಸುಮ್ಮನೆ ಸೊಲ್ಯೂಷನ್ಸ್ ಹುಡುಕಿದ್ರೆ ಅದೆಲ್ಲ ಬೇರೆದಕ್ಕೆ ಸೊಲ್ಯೂಷನ್ಸ್ ಆಗುತ್ತೆ ಹೊರತು ರೂಟ್ ಕಾಸ್ ಸಾಲ್ವ್ ಆಗೋದಿಲ್ಲ. ಇನ್ನು ಗುರುವು ತನ್ನ 5ನೇ ದೃಷ್ಟಿಯನ್ನು ನಿಮ್ಮ 9ನೇ ಮನೆಯ ಮೇಲೆ ದೃಷ್ಟಿ ಹಾಕ್ತಾನೆ. 9ನೇ ಮನೆ ಬಂದು ಧರ್ಮ ಭಾವ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಹೌಸ್ ಆಫ್ ಲಕ್ ಅಂತ ಕೂಡ ನಾವು ಕರಿತೀವಿ. 9ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತಿರೋದ್ರಿಂದ ನಿಮ್ಮ ಅದೃಷ್ಟ ಅಭಿವೃದ್ಧಿ ಆಗತ್ತೆ. ಯಾವ ಕೆಲಸ ಇಷ್ಟು ದಿನ ನೀವು ಎಷ್ಟು ಪ್ರಯತ್ನ ಪಟ್ಟರು ತಡೆದು ಆಗದೆ ಹಾಗೆ ಉಳ್ಕೊಂಡಿತ್ತು, ಈಗ ಕಂಪ್ಲೀಷನ್ ಆಗುತ್ತೆ. ಮತ್ತೆ ಇದನ್ನ ಹೌಸ್ ಆಫ್ ಹೈಯರ್ ಎಜುಕೇಶನ್ ಅಂತ ಕೂಡ ಕರಿತೀವಿ. ಯಾರಾದ್ರೂ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಹೈಯರ್ ಎಜುಕೇಶನ್ಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಎಸ್ಪೆಷಲಿ ಅಬ್ರಾಡ್ ಆಪರ್ಚುನಿಟೀಸ್ ಚೆನ್ನಾಗಿ ಸಿಗುತ್ತೆ. ಯಾಕೆ ಅಂತಂದ್ರೆ ನಿಮಗೆ ರಾಹು ಕೇತುವಿನ ಬಲ ಇದೆ. ಇನ್ನು ಕೆಲಸದಲ್ಲಿ ತುಂಬಾ ವರ್ಷಗಳಿಂದ ನಾನು ಫಾರಿನ್ಗೆ ಹೋಗಿ ಆನ್ ಸೈಟ್ ವರ್ಕ್ ಮಾಡಿ ಬರಬೇಕು ಅಂತ ಟ್ರೈ ಮಾಡ್ತಿದ್ದು ಆಗಿಲ್ಲ ಅಂತಂದ್ರೆ ಈಗ ಟ್ರೈ ಮಾಡಿ ಡೆಫಿನೆಟ್ಲಿ ಆಗುತ್ತೆ. ಶನಿ ಬಲ ಇಲ್ಲ, ಸೊ ಶನಿಯಿಂದ ಏನು ಅಷ್ಟು ಬೆನಿಫಿಟ್ಸ್ ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ. ಆದರೆ ನಿಮಗೆ ಶನಿ ಸ್ವಂತ ಮನೆ ಆಗಿರೋದ್ರಿಂದ ಏನು ಅಷ್ಟು ನೆಗೆಟಿವ್ಸ್ ಇಲ್ಲ. ನಿಮಗೆ ಹಿಂದೆ ಮಾಡಿದ ತಪ್ಪುಗಳು ಏನಾದ್ರೂ ಇದ್ರೆ ಶಿಕ್ಷೆ ಅಂತೂ ಕಂಟಿನ್ಯೂ ಆಗುತ್ತೆ. ಇಲ್ಲ ಮಾಡದೇ ಇರೋ ತಪ್ಪಿಗೆ ಏನಾದ್ರೂ ಶಿಕ್ಷೆಗಳನ್ನ ಅನುಭವಿಸಿದ್ರೆ ಡೆಫಿನೆಟ್ಲಿ ನಿಮ್ಮ ಶತ್ರುಗಳು ಸರ್ವನಾಶ ಆಗಿ ನಿಮ್ಮ ಮುಂದೆಯೇ ಅವರ ಪಾಡು ನಾಯಿ ಪಾಡು ಆಗುವಂತ ಪರಿಸ್ಥಿತಿ ಬರುತ್ತೆ. ಮತ್ತು ಅದೃಷ್ಟದಿಂದ ಹಣ ಸಂಪಾದನೆ, ಆಸ್ತಿ ಸಂಪಾದನೆ, ಪಿತ್ರಾರ್ಜಿತ ಆಸ್ತಿಗಳು ದೊರೆಯುವಂತ ಚಾನ್ಸಸ್ ಇರುತ್ತೆ. ಕೋರ್ಟ್ ಕೇಸಿನ ಲಿಟಿಗೇಷನ್ ಇದ್ರೆ ಅದು ಸಾಲ್ವ್ ಆಗಿ ನಿಮ್ ಕಡೆ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಗುರುವಿನ 7ನೇ ದೃಷ್ಟಿ ಬಂದು ನಿಮ್ಮ 11ನೇ ಮನೆಯ ಮೇಲೆ ಬೀಳುತ್ತೆ. 11ನೇ ಮನೆಯ ಕೂಡ ಮ್ಯಾಸಿವ್ ಇನ್ಕಮ್ ಹೌಸು, ಪ್ಯಾಸಿವ್ ಇನ್ಕಮ್ ಹೌಸು. ಅಂದ್ರೆ ನೀವು ಕೆಲಸ ಮಾಡದೆ ಅಲ್ಲಿಂದ ನಿಮಗೆ ರಿಸಲ್ಟ್ಸ್ ಬರ್ತಾ ಇದೆ, ಹಣ ಬರ್ತಾ ಇದೆ, ಪ್ರತಿಫಲ ಸಿಗ್ತಾ ಇದೆ ಅಂದ್ರೆ ಅದು 11ನೇ ಮನೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಿಮಗೆ ಎಸ್ಪೆಷಲಿ ಪಿತ್ರಾರ್ಜಿತ ಆಸ್ತಿ ಏನಾದರೂ ತಕರಾರಿದ್ರೆ, ಯಾವ್ದಾದ್ರು ಆಸ್ತಿ ತಕರಾರುಗಳಾಗಿದ್ರೆ, ಯಾರಾದ್ರೂ ನಿಮ್ಮ ಆಸ್ತಿನ ಕಬಳಿಕೆ ಮಾಡ್ಕೊಂಡಿದ್ರೆ ಈಗ ಡೆಫಿನೆಟ್ಲಿ ಅದು ವಾಪಸ್ ನಿಮಗೆ ಬರುತ್ತೆ. ಮತ್ತು 11ನೇ ಮನೆಯು ಕೂಡ ಫಾರಿನ್ ಆಪರ್ಚುನಿಟೀಸ್ ನ ಕೊಡೋದ್ ಸಾಧ್ಯತೆ ಇರೋದ್ರಿಂದ ನೀವು ಡೆಫಿನೆಟ್ಲಿ ಫಾರಿನ್ಗೆ ಅಟ್ಲೀಸ್ಟ್ ಟ್ರಿಪ್ಗಾದ್ರೂ ಹೋಗಿ ಬರುವಂತ ಚಾನ್ಸಸ್ 95% ಇದೆ ಅಂತ ನಾವು ಹೇಳ್ಬೋದು. ಸೊ ಎಜುಕೇಶನ್ ಅಥವಾ ಜಾಬ್ ಬೇಸಿಸ್ ಅಲ್ಲಿ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ಈಗ ಟ್ರೈ ಮಾಡಿ, ಡೆಫಿನೆಟ್ಲಿ ಆಗುತ್ತೆ. ಇನ್ನು ಗುರುವು ತನ್ನ 9ನೇ ದೃಷ್ಟಿಯನ್ನು ಮಕರ ರಾಶಿಯ ಮೇಲೆ ಹಾಕೋದ್ರಿಂದ, ಅಂದ್ರೆ ನಿಮ್ಮ ಲಗ್ನದ ಮೇಲೆ ಬೀಳುತ್ತೆ, ನಿಮ್ಮ ರಾಶಿಯ ಮೇಲೆ ಬೀಳುತ್ತೆ. ಇದರಿಂದ ನಿಮ್ಮ ಪರ್ಸನಾಲಿಟಿ ಇಂಪ್ರೂವೈಸ್ ಆಗತ್ತೆ. ವೆದರ್ ಇಟ್ ಈಸ್ ಅಪಿಯರೆನ್ಸ್
ಆರ್ ಇಟ್ ಇಸ್ ಬಿಹೇವಿಯರ್ ಎಲ್ಲವೂ ಇಂಪ್ರೂವ್ ಆಗುತ್ತೆ. ನೀವು ಪಾಸಿಟಿವಿಟಿನ ಗಳಿಸ್ಕೊಳಕ್ ಸ್ಟಾರ್ಟ್ ಮಾಡ್ತೀರಿ. ಇಷ್ಟು ದಿನ ನೀವು ಪೆಸಿಮಿಸ್ಟಿಕ್ ಆಗಿ ಯೋಚನೆ ಮಾಡ್ತಿದ್ರು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇನ್ನು ಜನ ನಿಮಗೆ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡ್ತಾರೆ, ಇಲ್ಲ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಫಿಟ್ನೆಸ್ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಯಾಕೆಂತಂದ್ರೆ ಲಗ್ನ ಬಂದ್ಬಿಟ್ಟು ನಮ್ಮ ಬಾಡಿಯನ್ನೇ ತೋರಿಸೋದ್ರಿಂದ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಇನ್ನೊಂದು ನೆಗೆಟಿವ್ ಏನು ಅಂತಂದ್ರೆ, ನೆಗೆಟಿವ್ ಅಂತಾನು ಅನ್ಬೋದು, ಪಾಸಿಟಿವ್ ಅನ್ಬೋದು. ಕೆಲವರಿಗೆ ನೆಗೆಟಿವ್, ಕೆಲವರಿಗೆ ಪಾಸಿಟಿವ್ ಆಗುತ್ತದು. ಗುರು ಲಗ್ನದ ಮೇಲೆ ದೃಷ್ಟಿ ಹಾಕಿದಾಗ ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ. ಯಾರು ತೀರಾ ಸಣ್ಣ ಇದ್ದು ಸ್ಕೆಲಿಟನ್ ತರ ಇದ್ದೀರಿ ಅವರು ವೆಯ್ಟ್ ಗೇನ್ ಮಾಡ್ತೀರಿ. ಇನ್ನು ಕೆಲವರು ಅನವಶ್ಯಕ ವೆಯ್ಟ್ ಅನ್ನು ಗೇನ್ ಮಾಡ್ತೀರಿ. ಸೊ ಅದರಿಂದ ಸ್ವಲ್ಪ ಫ್ಯಾಟ್ ಐಟಮ್ಸ್ನ ಅಂದ್ರೆ ಆಯಿಲ್ ಐಟಮ್ಸ್ನ ಅವಾಯ್ಡ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಇದಿಷ್ಟು ಮಕರ ರಾಶಿಯವರಿಗೆ ರಿಸಲ್ಟು. ಮೊದಲೇ ಹೇಳದಂತೆ ನಿಮ್ಮ ಜನ್ಮ ಜಾತಕದ ಮೇಲೆ ರಿಸಲ್ಟ್ಸು ಮ್ಯಾಟ್ರ್ ಆಗುತ್ತೆ. ಸೊ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇದಿಷ್ಟು ಮಕರ ರಾಶಿಯವರಿಗೆ ಗುರುಬಲದಿಂದ ಆಗುವ ಉಪಯೋಗಗಳು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ಚಾನಲ್ನ ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲೂ ಅಪ್ಡೇಟ್ಸ್ನ ಕೊಡ್ತೀನಿ. ಜನ್ಮ ಜಾತಕ ಪರಿಶೀಲನೆ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಸಂಪರ್ಕ ಮಾಡಿ. ಥ್ಯಾಂಕ್ ಯು.